ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರವಾಗಿ ಈಗ 6 ತಿಂಗಳಿಂದ ಅಧಿಕಾರದ ಹಗ್ಗ ಜಗ್ಗಾಟದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಮೈಸೂರು ಸಂಸದ ಯದುವೀರ್ ಒಡೆಯರ್ ಹೇಳಿಕೆಯನ್ನ ನೀಡಿದ್ದಾರೆ. 6 ತಿಂಗಳಿಂದ ಅಧಿಕಾರದ ಹಗ್ಗ ಜಗ್ಗಾಟದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಸಂಕಷ್ಟದ ದಿನದಲ್ಲಿ ಹೊಸ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದಿದ್ದಾರೆ. ಆರ್ಥಿಕವಾಗಿ ಬಹಳ ಸಮಸ್ಯೆಗಳಾಗಿವೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಆ ಕಡೆ ಗಮನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಯದುವೀರ್. ಈ ಪತ್ರವನ್ನು ನೋಡಿದ್ದೀನಿ, ಹಿಂದೆ ಏನು ಕಾರಣ ಅಂತ ನಂಗೆ ಗೊತ್ತಿಲ್ಲ. ಹೊಸ ಸರ್ಕಾರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಹನಿಮೂನ್ ಪೀರಿಯಡ್ ಕೊಡ್ತಾರೆ. ಆದರೂ ಸಹ ಇವತ್ತು ನಾನು ಆಗಲೇ ಹೇಳಿದ್ದೀನಿ, ಇದು ಸುಮಾರು 6 ತಿಂಗಳು ಈ ಒಂದು ಉಪಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಈಗ ಅವರ ಒಂದು ಹಗ್ಗ ಜಗ್ಗಾಟದಲ್ಲಿ, ಕುರ್ಚಿಯ ಹಗ್ಗ ಜಗ್ಗಾಟದಲ್ಲಿ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲಕ್ಕೂ ಕೂಡ ಒಂದು ಹಿನ್ನಡೆ ಆಗುತ್ತೆ. ಆ ಒಂದು 6 ತಿಂಗಳಾದ ನಂತರ ಇವತ್ತು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಿಜೆಪಿ ನಾಯಕರ ಟಾಂಗ್. ಡಿಕೆಶಿ ಸಿಎಂ ಆಗಿ ಯಶಸ್ವಿ ಆಗದಂತೆ ಕಾಂಗ್ರೆಸ್ಸಿಗರು ನೋಡಿಕೊಳ್ತಿದ್ದಾರೆ. ಡಿಕೆಶಿ ಸಿಎಂ ಆಗಿರುವುದು ಅಪರಾಧನ ಎಂಬಂತಾಗಿದೆ. ಅಧಿಕಾರದಾಹಿಗಳನ್ನ ಇಟ್ಕೊಂಡು ಡಿಕೆಶಿ ಯಶಸ್ವಿ ಆಗೋದು ಕಷ್ಟ, ಖಾತೆ ಯಾವುದಾದರೇನು ಎಂದು ರಾಮಲಿಂಗಾರೆಡ್ಡಿ ಹೇಳಿದ್ರು. ಈಗ ಯಾಕೆ ಖಾತೆ ಬೇಡ ಎಂದು ರಾಮಲಿಂಗಾರೆಡ್ಡಿ ಹೇಳ್ತಾರೆ ಅನ್ನೋದಾಗಿ ಬಿಜೆಪಿ ನಾಯಕರು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಮೊದಲ ಹಂತದಲ್ಲಿ ನಿನ್ನೆ ಅನೌನ್ಸ್ ಆಯಿತು, ಇವತ್ತಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಇದರಿಂದ ಹೊರಗಡೆಗೆ ಬಂದು ರಾಜ್ಯದ ಜನತೆಗೆ ಒಳ್ಳೇದು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ನನ್ನ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ. ಒಟ್ಟಾರೆ ಕಾಂಗ್ರೆಸ್ಸಿನ ಅಧಿಕಾರದ ದಾಹ ಇಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆ. ಖಾತೆ ಯಾವುದಾದ್ರೇನು ಅಂಥೇಳಿ ಸಹಜವಾದ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ರು. ಯಾವ ಖಾತೆ ಆದ್ರೇನು ನಾವು ನಿಭಾವಣೆ ಮಾಡ್ತೀವಿ ಅಂತೇಳಿ ಇದೇ ರಾಮಲಿಂಗಾರೆಡ್ಡಿ ಹೇಳಿದ್ರು. ಯಾವ ಖಾತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.